ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಡೆಸಿಕೇಟೆಡ್ ಕೊಕೊನೆಟ್ ಲಡ್ಡು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಈ ಥರ. ನಾನಿಲ್ಲಿ ಡೆಸಿಕೇಟೆಡ್ ಕೊಕೊನೆಟ್ ಪೌಡ್ರ್ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ. ಸಕ್ಕರೆ ತೊಗೊಂಡಿದ್ದೀನಿ ಒಂದು 4ರಿಂದ 5 ಸ್ಪೂನು, ಮತ್ತು ಒಂದು 1/4 ಲೀಟ್ರಷ್ಟು ಹಾಲು, ಒಂದು ಬೌಲಷ್ಟು 1/4 ಲೀಟ್ರ್ ಅಂದರೆ. ಇನ್ನು ಇಲ್ಲಿ ಒಂದು ಪಾನಿಗೆ ಡೆಸಿಕೇಟೆಡ್ ಕೊಕೊನೆಟ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸಣ್ಣ ಮೀಡಿಯಮ್ ಉರಿನಲ್ಲೇ ನಿಧಾನಕ್ಕೆ ಹುರ್ಕೋಬೇಕು. ಒಂದು 10 ನಿಮಿಷ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಥರ ಹುರ್ಕೋಬೇಕು. ಹಂಗೇನೂ ಮಾಡ್ಬೋದು, ಉರಿಯೋದ್ರಿಂದ ಒಂದು ಸ್ವಲ್ಪ ದಿನ ಇಡ್ಬೋದು, ಕೆಡಲ್ಲ. ಹಾಗಾಗಿ ಹುರ್ಕೊಳ್ಳೋದಷ್ಟೇ, ಹಾಲೆಲ್ಲ ಹಾಕ್ತೀವಲ್ವ ಅದಕ್ಕೆ ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಮೀಡಿಯಮ್ ಉರಿನಲ್ಲೇ ನೀಟಾಗಿ ಹುರ್ಕೊಳ್ಳಿ. ಸಣ್ಣ ಕೈ ಬಿಡದೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಎಲ್ಲ ಅಡೀಲಿ ಸೀದೋಗಿಬಿಡತ್ತೆ. ನೋಡಿ ಈ ಥರ ನೀಟಾಗಿ ಹುರ್ಕೊಳ್ಳೋಣ. ಈ ಥರ ಹುರ್ಕೊಂಡಾದ್ಮೇಲೆ ನಾನಿವಾಗ ಇದಕ್ಕೆ ನೋಡಿ, ಇವಾಗ ಇದಾಗಿದೆ. ಇದಕ್ಕೆ ನಾನು ಸ್ವಲ್ಪ ಹಾಲು ಸೇರಿಸ್ಕೊಳ್ತೀನಿ. ಇವಾಗ ಹಾಲು ಸೇರಿಸ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು, ಅರ್ಧ ಕೆ ಜಿಗೆ ನಾನು ಇಲ್ಲಿ 1/4 ಲೀಟ್ರ್ ಸಾಕು, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಅದು ಹಾಲೆಲ್ಲ ಹೀರ್ಕೋಬೇಕು. ಎಲ್ಲ ಫುಲ್ಲು ಕ್ಲೀನಾಗಿ ಡ್ರೈ ಆಗೋ ಥರ ಚೆನ್ನಾಗಿ ಹುರಿಬೇಕು. ನೋಡಿ ಇದು ಸ್ವಲ್ಪ ಬ್ರೌನ್ ಈ ಥರ ಆಗುತ್ತೆ. ಈ ಥರ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಅದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4ರಿಂದ 5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತೀನಿ. ಯಾಕೆ ನಾನು ನೆಕ್ಸ್ಟ್ ಮಿಲ್ಕ್ ಮೇಡ್ ಹಾಕ್ತೀನಲ್ವ, ಅದಕ್ಕೆ ಸ್ವಲ್ಪ 4ರಿಂದ 5 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಸಿಹಿ ತಿಂತೀನಿ ಅಂದರೆ ಇನ್ನೊಂದು ಸ್ಪೂನಷ್ಟು ಸೇರಿಸ್ಕೋಬೋದು. ಇದನ್ನೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡೋಣ. ಅದೆಲ್ಲ ಕೈ ಬಿಡ್ದೇ ತಿರುಗಿಸ್ತಾಳೆ. ಸಕ್ಕರೆ ಎಲ್ಲ ಕರಗಿ ಎಲ್ಲ ತೆಂಗಿನಕಾಯಿ ಹೊಂದಬೇಕು. ನೋಡಿ ಇವಾಗೆಲ್ಲ ಈ ಥರ ನೀಟಾಗಿ ಒಂದು ತಳ ಬಿಡ್ತಾಯಿದೆ ನೋಡಿ. ನೀಟಾಗಿ ಈ ಥರ ಮಿಕ್ಸ್ ಮಾಡೋಣ. ಇವಾಗ ನಾನು ಇದಕ್ಕೆ 3ರಿಂದ 4 ಸ್ಪೂನಷ್ಟು ಮಿಲ್ಕ್ ಮೇಡ್ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಮೇಡ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೋಡಿ ಒಂದ್ಸರಿ ಟ್ರೈ ಮಾಡಿ. ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ನೀಟಾಗಿ ಇವಾಗ ಎಲ್ಲ ಮಿಕ್ಸ್ ಆಗಿದೆ. ಈಗ ನಾನು ಇದನ್ನು ಸ್ಟವ್ ಆಫ್ ಮಾಡಿದ್ದೀನಿ. ಒಂದು 10 ನಿಮಿಷ ಆರಕ್ಕಿಟ್ಟಿದ್ದೆ. ನೋಡಿ ಇವಾಗ ತಣ್ಣಗಾಗಿದೆ. ನಾನು ಇಲ್ಲಿ ಕೈಗೆ ಒಂಚೂರು ತುಪ್ಪ ಹಚ್ಕೊಂಡು ನೀಟಾಗಿ ಉಂಡೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಅಂಟತ್ತೆ, ಪರವಾಗಿಲ್ಲ. ಉಂಡೆ ಮಾತ್ರ ಸ್ವಲ್ಪ ಬಿಸಿ ಇದೆ, ನಾನು ಬೇಗ ಮಾಡ್ತಿದ್ದೀನಲ್ಲ ಅದಕ್ಕೆ ಹಂಗೆ ಅನಿಸುತ್ತೆ. ಟೈಮ್ ಇದ್ದರೆ ಇನ್ನೂ ಸ್ವಲ್ಪ ಕೂಲ್ ಆಗೋ ಥರ ಇಟ್ಟು ಮಾಡ್ಬೋದು. ನೋಡಿ ಈ ಥರ ಉಂಡೆ ಮಾಡಿ, ಮತ್ತು ಡ್ರೈ ಕೊಕೊನೆಟ್ ಇತ್ತಲ್ವ ಅದ್ರ ಮೇಲೆ ರೋಲ್ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲನೂ ಇವಾಗ ಆ ಥರ ಉಂಡೆ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ಳಿ, ಯಾವ ಶೇಪ್ ಆ ಥರ ಮಾಡ್ಕೋಬೋದು. ನೋಡಿ ಇವಾಗೆಲ್ಲ ಉಂಡೆ ಮಾಡಿ ಆಗಿದೆ. ನಾನು ಲಾಸ್ಟಲ್ಲಿ ಕೇಸರಿಯಿಂದ ಅಲಂಕಾರ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಈ ಥರ ಟ್ರೈ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬಾಯ್.